On behalf of the students, sir, I will ask small points, sir, not serious question. ಈ ಎಕ್ಸಾಮ್ ಫೋಬಿಯಾ ಅಂತ ಮಕ್ಕಳಲ್ಲಿ ಬಹುತೇಕ ಮಟ್ಟಿಗೆ ಸರ್ವೇ ಸಾಮಾನ್ಯ ಬರುತ್ತೆ. ಪಿ ಯು ಸಿ ಮಕ್ಕಳು ಮತ್ತು 10th ಸ್ಟ್ಯಾಂಡರ್ಡ್ ಮಕ್ಕಳಲ್ಲಿ ಬರುತ್ತೆ. ಚೆನ್ನಾಗಿ ಓದಿರ್ತಾರೆ, ಥ್ರೂಔಟ್ ದಿ ಇಯರು ತಾವು ಹೇಳಿದಂಥ ಒಂದು ಸೈಂಟಿಫಿಕ್ ಆಗಿ ಎಲ್ಲ ಸ್ಟಡಿ ಮಾಡಿರ್ತಾರೆ. ಆ ಎಕ್ಸಾಮಿನೇಷನ್ ಬಂತು 2 days ಅಂದರೆ ಏನೋ ಒಂಥರ ಭಯ. ಆ ಭಯಕ್ಕೆ ಸ್ವಲ್ಪ ತಾವು ಮುಂದೆ ಕೊಡ್ತೀರ ಸರ್? ಮಕ್ಕಳೇ ಭಯ ಪಡಬೇಕು. Excuse me, sir. I have one more small question on behalf of the students. You said shortcuts to be not to be followed. But when I was in the school, for example, I was told for rainbow has got 7 colors. You understand only Vibgaya. Sir, I have not gone detail into the subject. So for certain things, or if you relate some of the incident to some lesson, we remember it in a better way. But is it contrary to what you said, or how do you substantiate Let it? me explain. We have something known as mnemonics. Mnemonics are big boya. So if you want to remember these 7 colors in order, then we have taken the first letter of all the 7 colors and made a brown word big boya. So violet, indigo, blue, you will start go on remembering. This is a recognized method. Recognized method. ಮಾಡ್ಬೋದು. ನಾನು ಹೇಳಿದ್ದು ಶಾರ್ಟ್ ಕಟ್ಸ್ ಏನು ಅಂದರೆ, ನಮ್ಮಪ್ಪ ಕ್ವಶನ್ ಪೇಪರ್ ತಂದು ಕೊಡ್ತಾನೆ, ನಮ್ಮ ಅಪ್ಪನಿಗೆ ಎಕ್ಸಾಮಿನರ್ ಗೊತ್ತು. ನಾನು ಯಾಕೆ ಓದಿದೆ, ನಮ್ಮ ಅಪ್ಪನಿಗೆ ಹೇಳಿದ್ದು ಅಂದರೆ ದುಡ್ಡು ಕೊಟ್ಬಿಟ್ಟು ಎಕ್ಸಾಮಿನರ್ಗೆ ಪಾಸ್ ಮಾಡಿಸ್ತಾನೆ, ಎಷ್ಟು ಮಾರ್ಕ್ಸ್ ಬೇಕೋ ಅಷ್ಟು ಕೊಡಿಸ್ತಾನೆ ನಮ್ಮಪ್ಪ. ನಾನು ಯಾಕೆ ಓದಿ? ಈ ಶಾರ್ಟ್ ಕಟ್ಸ್ ನಾನು ಹೇಳಿ. ಓದೋ ಶಾರ್ಟ್ ಕಟ್ಸ್ ಕೂಡ ತುಂಬ ಇದೆ, ಅದೆಲ್ಲ ಮಾತಾಡೋಕ್ಕೆ ನಿಮ್ಗೆ ಸಾರಿ. ಹೌದು, ಅವೆಲ್ಲ ಇದೆ ಸರ್. ಹಿಂದಿಗೆಲ್ಲ ಓದಿದೆ. ಆ ರಿಟರ್ನೇ ಬಿಗ್ ಬುಕ್ ಸ್ಟೂಡೆಂಟ್ ಪ್ರೊಸೆಸ್ ಎಕ್ಸಾಮ್ ಅಂತ ಬರೆದಿದ್ದೀನಿ. ಅದರಲ್ಲಿ ಹೇಳಿದ ಅಷ್ಟು ಇದೆ. ಆಮೇಲೆ ಇನ್ನೊಂದು ಘನಪಾಠಿ ತತ್ವ ಕೇಳಿದ್ದೀರಾ? ಘನಪಾಠಿ ಅಂತ ಮೊದಲೇ ಭಾಗ ಲೈಫ್ ಲಾಂಗ್ ನೆನಪಿಟ್ಕೋಬೇಕು ಅಂದರೆ ಘನಪಾಠವನ್ನು ಕಲಿಬೇಕು. ಈ ವೇದಗಳು ರೂಪುಗೊಂಡಾಗ ಬರಹ ಇರಲಿಲ್ಲ, ಕಂಠಪಾಠದ ಮೂಲಕವೇ ಹೋಗಬೇಕು. ಆ ಕಂಠಪಾಠವನ್ನು ಮಾಡಬೇಕಾದ್ರೆ ಒಂದು ಅಕ್ಷರ ತಪ್ಪಬಾರದು. ತಪ್ಪದೇ ಕಲಿಯೋದು ಹೇಗೆ ಅಂದರೆ ಘನಪಾಠ ಅನ್ನೋ ಟೆಕ್ನಿಕನ್ನು ನಾವು ಫಾಲೋ ಮಾಡ್ತಾ ಇದ್ರು. ಘನಪಾಠ ಟೆಕ್ನಿಕ್ನ ಆ ಮೆಥಡ್ ಏನು ಅಂದರೆ ಭಾಳ ಸಿಂಪಲ್ಲಾಗಿ ಒಂದು ಎಕ್ಸಾಂಪಲಲ್ಲಿ ಹೇಳ್ತೀನಿ. ಯಾರಪ್ಪ ನಮ್ಮ ಪ್ಲಾನೆಟ್ಸ್ಗಳನ್ನ ಇನ್ ಆರ್ಡರ್ ಯಾರು ಹೇಳ್ತೀವಿ? ಹಾಂ ಹೇಳಿ. Mercury, Venus, Earth, Mars, Jupiter, Saturn, Uranus, Neptune. Pluto is also. Pluto. Pluto. Now I want you to give the same answer in reverse order. Pluto, Neptune, Uranus, Saturn, Jupiter, Mars, Earth, Venus, Mercury. What are gaseous planets? What are terrestrial planets?